ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ, ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಐ ಥಿಂಕ್ ನನ್ನ ಒಂದು ವಿಡಿಯೋದಲ್ಲಿ ಯಾವುದಾದ್ರೂ ಒಂದೇ ಒಂದು ವಿಷಯ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ನಿನ್ನೆ ಊರಿಗೆ ಹೋಗಿದ್ದು ಬಂದ್ವಿ. ಆ ಬ್ಲಾಗ್ನ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಶಾಪ್ಗೆ ಹೋಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಸಾರಿ, ಯಾಕಂದರೆ ಇವಾಗ ನನ್ನ ಹತ್ರ ಸ್ವಲ್ಪ ನೆಟ್ ಕಡಿಮೆ ಇದೆ. ಸೊ ಮನೇಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಶಾಪ್ಗೆ ಹೋಗ್ತೀನಲ್ಲ ಆವಾಗ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇವಾಗ ಅಡುಗೆ ಮಾಡಬೇಕು. ದಿನ ಏನು ಸಾಂಬಾರು ಮಾಡೋದು ಅನ್ನೋದೊಂದು ದೊಡ್ಡ ತಲೆನೋವು ಗೈಸ್, ನಿಜವಾಗ್ಲು. ಆಮೇಲೆ ನಿನ್ನೆ ಮೈಸೂರಿಂದ ಇದನ್ನು ತೊಗೊಬಂದಿದ್ದಲ್ಲ, ಸೀರೆ ತೊಗೊಬಂದಿದ್ವಲ್ಲ, ಅದನ್ನು ತೋರಿಸಿರ್ಲಿಲ್ಲ. ಸೊ ಅದನ್ನು ತೋರಿಸ್ತೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಅಮ್ಮನಿಗೇನು ಕೂಡ ತುಂಬಾ ಇಷ್ಟ ಆಯಿತು. ಇವಾಗ ಸಾಂಬಾರಿಗೆ ಮೊಳಕೆ ಕಾಳು ಏನಿದೆ ಅದನ್ನು ಹಾಕಿ, ಟೊಮ್ಯಾಟೊ ಏನಿದೆ ಇದನ್ನು ಹಾಕಿ ಒಂದು 3ರಿಂದ 4 ವಿಷಿಲ್ ಬರ್ಸಿದ್ಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ವಲ್ಪ ದಾಲ್ ಥರ ಮಾಡ್ಕೊಬೇಡೋಣ ಅಂತ. ಚೆನ್ನಾಗಿರುತ್ತೆ ಮೊಳಕೆ ಕಾಳು ಬಂದಿರೋದಂದರೆ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಮತ್ತು ಇನ್ನೇನಪ್ಪ ಅಂತಂದರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಶಾಪಿಂಗು, ಕ್ಲೀನಿಂಗು, ಅದು ಇದು ಎಲ್ಲ ಇರುತ್ತೆ. ಬಟ್ ಎಲ್ಲನೂ ಒಂದೇ ದಿವಸ ಮಾಡೋಕ್ಕಾಗಲ್ಲ. ನಾನು ಕೂಡ ಕ್ಲೀನಿಂಗ್ ಎಲ್ಲ ಮಾಡಬೇಕು. ನಾವೇನು ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ ಗೈಸ್. ತುಂಬ ಸಿಂಪಲ್ಲಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡೋದು. ಅದರಲ್ಲಿ ಇವಾಗ ಕೌಶಿಕ್ ಇರೋದ್ರಿಂದ ಇನ್ನೂ ಸಿಂಪಲ್ ಅಂದರೆ ಸಿಂಪಲ್ಲು. ಯಾಕಂದರೆ ಕೆಳಗಡೆ ಇಟ್ಟು ಲಕ್ಷ್ಮಿನ ಕೂರ್ಸೋಕ್ಕಾಗಲ್ಲ. ಯಾಕಂತಂದರೆ ಕೌಶಿಕು ಎಳೆದ್ ಬಿಡ್ತಾನೆ, ಅದೊಂದು ಭಯ ಬೇರೆ ಇದೆ. ಅದಕ್ಕೇನೆ ದೇವ್ರ ಮನೇಲೇನೆ ಲಾಸ್ಟ್ ಟೈಮು ಕೂರಿಸಿದ್ನಲ್ಲ, ಸೊ ಅದೇ ರೀತಿ ದೇವ್ರ ಮನೇಲೇನೆ ಕೂರ್ಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ, ಇನ್ನೂ ಒಂದಷ್ಟು ಅದು ಇದು ಏನೋ ಥರದಿದೆ. ಬಳೆ ಎಲ್ಲ ಲಾಸ್ಟ್ ಟೈಮ್ ಹೋದಾಗ ನಾನು ತೊಗೊಬರೋಕ್ಕಾಗಲಿಲ್ಲ. ಸ್ವಲ್ಪ ಲಗೇಜ್ ಹೆವಿ ಇತ್ತು ಅಂದ್ಬಿಟ್ಟು ಒಡೆದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬಳೆ ತೊಗೊಬೇಕು. ಬ್ಲೌಸ್ ಪೀಸ್ ಎಲ್ಲ ಏನು ತೊಗೊಬಂದಿದ್ದೀನಿ. ನಾನೇನು ಸೀರೆ ಓಡಿಸಲ್ಲ, ಬ್ಲೌಸ್ ಪೀಸ್ನೇ ಓಡಿಸ್ಬಿಟ್ಟು ಚಿಕ್ಕದಾಗಿ ಕ್ಯೂಟಾಗಿ ಮಾಡಿಬಿಟ್ಟು ಕೂರಿಸ್ತೀನಿ ಅಷ್ಟೇ. ತುಂಬ ಸಿಂಪಲ್ಲಾಗಿ ಕೂರಿಸ್ತೀನಿ. ಆದಷ್ಟು ಬೇಗ ನಾವು ಮನೆ ತೊಗೊಳಂಗಾಗಲಿ, ಆವಾಗ ನಾನು ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ತೀನಿ. ಕೌಶಿಕ್ ಒಂದು ಸ್ವಲ್ಪ ದೊಡ್ಡವನಾದರೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು, ಡೆಕೋರ್ ಎಲ್ಲ ಮಾಡಿಕೊಂಡು. ಬಟ್ ಪಾಪು ಇರೋದ್ರಿಂದ ಏನು ಮಾಡ್ತಾನೆ, ಅವನು ಎಳೆಯೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು. ಮತ್ತು ನಾನು ಸೀರೆ ಎಲ್ಲ ತೊಗೊಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಮೈಸೂರಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡಿ. ಎಲ್ಲಿ ಅಂದರೆ ನಾವು ಮನ್ನಾಸಲ್ಲಿ ತೊಗೊಬಂದಿರೋದು. ನಿಜವಾಗ್ಲೂ ಗೈಸ್ ಮಸ್ತಾಗಿರೋ ಕಲೆಕ್ಷನ್ಗಳು ಇದೆ ಅಲ್ಲಿ. ನಾನು ಇಲ್ಲೇ ತೋರಿಸ್ತೀನಿ. ಯಾಕಂತಂದರೆ ಇನ್ನು ಇಲ್ಲಿ ಹೋದರೆ ಒಂದು ಈ ಸಾರಿ ಒಂದು ನಿಜವಾಗ್ಲೂ ಸಖತ್ತಾಗಿದೆ ಗೈಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ಸಾರಿ ಅಂತಲೇ ಹೇಳ್ಬೋದು. ಎಲ್ಲ ಸಾರಿಗಳೂ ಚೆನ್ನಾಗೈತೆ ಅಲ್ಲಿ, ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಆಮೇಲೆ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ನಾನು ನಮ್ಮ ಅಮ್ಮನಿಗೆ ತೊಗೊಟ್ಟಿರೋ ಸ್ಯಾರಿ, ಇದು ಗೌರಿ ಹಬ್ಬಕ್ಕೆ ಸಖತ್ತಾಗಿದೆ. ಇದು ಓಪನ್ ಮಾಡಿಲ್ಲ, ಫುಲ್ ಅಂತ ಇದು ರನ್ನಿಂಗ್ ಬರುತ್ತೆ ಬ್ಲೌಸು. ಬಟ್ ಸಾರಿ ಮಾತ್ರ ನೆಕ್ಸ್ಟ್ ಲೆವೆಲು, ಸಖತ್ತಾಗಿದೆ ನಿಜವಾಗ್ಲು. ಯಾವ ಆನ್ಲೈನಲ್ಲೂ ಸಿಗಲ್ಲ ಆ ಥರ ಒಂದು ಶಾಪು. ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಿಮ್ಗೆ ಇದು ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ ನಮ್ಮ ಕಡೆಯವರು. ಆಮೇಲೆ ಈ ಥರ ನಾರ್ಮಲಾಗಿ ಸಿಂಪಲ್ ಸಾರಿಗಳು ಬರುತ್ತಲ್ಲ, ಅದು ಸಿಂಪಲ್ ಸಾರಿಗಳಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ, ಮಸ್ತಾಗೈತೆ. ಬೆಣ್ಣೆ ಥರ ಐತೆ ಗೈಸ್. ಸೀರೆ ಮಾತ್ರ ಸಖತ್ತಾಗೈತೆ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ, ಬಟ್ ನಿಜವಾಗ್ಲೂ ಇಲ್ಲಿ ಒಳ್ಳೆ ಕರ್ಚಿಫ್ ಥರ ಇಟ್ಕೊಬೋದು. ಇದನ್ನು ಒಳ್ಳೆ ಪಾಕೆಟ್ ಥರ ಐತೆ ನೋಡಿ ಇಷ್ಟು. ಆಮೇಲೆ ಸಾಫ್ಟ್ ಆಗೈತೆ ಸಿಕ್ಕಾಪಟ್ಟೆ. ನಮ್ಮ ಅಮ್ಮನಿಗೆ ಈ ಥರ ಸೀರೆಗಳು ಇಷ್ಟ ಆಗುತ್ತೆ. ತುಂಬ ಜಿಗಿ ಮಿನಿ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಅದರಿಂದ ಈ ಥರದ್ದು 4 ತೊಗೊಂಡಿದ್ದೀವಿ ಇರಲಿ ಅಂತ.
ಆಮೇಲೆ ಈ ಥರದ್ದು ಅದೇ ಒಂದು ಸ್ವಲ್ಪ ಡಿಸೈನ್ಸ್ಗಳು ಚೇಂಜ್ ಅಷ್ಟೇನೆ. ಇಲ್ಲಿ ಇದೊಂದು ಮತ್ತೆ ಇದೊಂದು ಇದೂ ಚೆನ್ನಾಗಿದೆ ಡೈಲಿ ವೇರು. ಇದೂ ಅಷ್ಟೇ, ಇದೂ ಅದೇ ಥರ, ಅದೇ ಸ್ವಲ್ಪ ಡಿಸೈನ್ಸ್ ಎಲ್ಲ ಚೇಂಜು. ಇದಿಷ್ಟೇ ತಗೊಬಂದಿದ್ದು. ಮತ್ತು ಇವಾಗ ಅಡುಗೆ ಎಲ್ಲ ಮಾಡಿದ್ಮೇಲೆ ಮತ್ತೆ ಆಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸಿದ್ದೀನೆಲ್ಲ ಎತ್ತಿಟ್ಬಿಡ್ತೀನಿ. ಯಾಕಂದರೆ ಅಲ್ಲಲ್ಲೇ ಇದ್ರೆ ಅಲ್ಲಲ್ಲೇ ಉಳ್ಕೊಬಿಡುತ್ತೆ. ಅದರಿಂದ ನೆಕ್ಸ್ಟ್ ಆಮೇಲೆ ಸಿಗ್ತೀನಿ. ಬಾಯ್. ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಫಸ್ಟು ಫ್ರೈ ಮಾಡ್ಕೊತೀನಿ. ಇದಕ್ಕೆ ಬೇಕಂದರೆ ಹಿಂಗೆ ಹಾಕೊಬೋದು, ಇಲ್ಲ ಅಂದರೆ ಇಲ್ಲ. ಆಲ್ರೆಡಿ ನಾನು ಹೇಳ್ದಂಗೆ ಮೊಳಕೆ ಕಾಳು ಕಟ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ. ಒಂದು ಸ್ವಲ್ಪ ಬಂದಿತ್ತು, ಮೊಳಕೆ ಏನು ಜಾಸ್ತಿ ಬಂದಿರಲಿಲ್ಲ. ಸೊ ಅದನ್ನು ಫಸ್ಟ್ ಟೊಮೆಟೊ ಮತ್ತು ಹೆಸ್ರು ಕಾಳು ಹಾಕಿ ಕೂಗಿಸಿದ್ನಲ್ಲ, ಸೊ ಅದನ್ನು ಒಂಚೂರು ಸ್ಮ್ಯಾಶ್ ಥರ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡೆ. ಇದಕ್ಕೆ ಉಪ್ಪು, ಖಾರ, ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಬೆಲ್ಲ ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಮುಗೀತು. ಸಾಂಬಾರು ರೆಡಿ. ಈಸಿಯಾಗಿ ಮಾಡ್ಕೊಬೋದು. ಜಾಸ್ತಿ ಮಸಾಲೆ ಏನಿಲ್ಲ. ಆದಷ್ಟು ಅಡುಗೆನ ಸಿಂಪಲ್ಲಾಗಿ ಮಾಡ್ಕೊಬೇಕು, ಅವಾಗ ಚೆನ್ನಾಗಿರುತ್ತೆ. ನಮ್ಮಮ್ಮ ಮಕ್ಕಳಿಗೆ ಯಾವ ಸೈಡ್ ಬಿಡಬೇಕು ಅಂತ ಗೊತ್ತಿಲ್ಲ. ಅಮ್ಮ ನಾನೇನು ನೋಡಿದ್ನ, ನಮ್ಮಮ್ಮ ಬರೀ ಕಟ್ ಮಾತು ಗೈಸ್, ವಿಡಿಯೋದಲ್ಲಿ ಮಾತ್ರ ಹೇಳಲ್ಲ. ಪಾಪ. ತಗೊಂಬಗನೆ. ಅಯ್ಯ ಶಕ್ತಿ ಒಳಗ ಶಕ್ತಿ ಇಲ್ಲ, ಪಾಪ ಹೇಳ್ಕೊಳ್ಳೋ ಶಕ್ತಿ ಇಲ್ಲ ಗೈಸ್ ಒಳಗ. ಇನ್ನೇನು ಹಿಡ್ಕೊಳ್ಳೋದು. ಅಯ್ಯ ತೂತು ಅಡಿಕೆ ಇಟ್ಕೊಂಡು ಎತ್ಬಿಟ್ಟ. ಕೌಶಿಕ್ಕೆ ರಾಗಿ ಸರಿ ಮಾಡಿಟ್ಟಿದ್ದೀನಿ. ಇಲ್ಲಿ ನಾನು ಇವಾಗ ಸಂಜೆ ಒಂದು ಏನು ನೆನ್ನೆ ಬರಬೇಕಾದ್ರೆ ನುಗ್ಗೆ ಸೊಪ್ಪು ತಗೊಬಂದಿದ್ವಲ್ಲ, ಅದರಲ್ಲಿ ಇವಾಗ ಸೂಪ್ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತೇ ಫಸ್ಟ್ ಟೈಮ್ ಸೂಪ್ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ನಾನು ನಿಮಗೆ ಹಾಕ್ತೀನಿ ರೆಸಿಪಿನ. ಮತ್ತು ಅನ್ನ ಸಾಂಬಾರಿದೆ, ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಎಲ್ಲ ಥರ ಕಾಳುಗಳದ್ದು ಇದಿದೆ, ಪೌಡರ್ ಇದೆ. ಸೊ ಅದರಲ್ಲಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆ ಒಂದು ಸ್ವಲ್ಪ ಚಟ್ನಿ ಆಡಿಸ್ತೀನಿ. ಮಧ್ಯಾಹ್ನದ್ದೇ ಸ್ವಲ್ಪ ಅನ್ನ ಸಾಂಬಾರಿದೆ, ಸಾಕಾಗುತ್ತೆ. ಇವಾಗ ಇದು ಸೂಪು ಇದು ಎಲ್ಲ ಕರೆಕ್ಟಾಗಿ ಆಗುತ್ತೆ. ಇವಾಗ ನಾನು ರೆಸಿಪಿನ ತೋರಿಸ್ತೀನಿ, ಬನ್ನಿ. ಇವಾಗ ಇಲ್ಲಿ ನಾನು ಒಂದು ಬೌಲಷ್ಟು ಸೊಪ್ಪನ್ನ ತೊಳೆದು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಹಾಕೋತೀನಿ, ಶುಂಠಿನೂ ಹಾಕೋತೀನಿ, ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೋತೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇನ್ನೊಂಚೂರು ಇರಲಿ. ಒಂದು ಸ್ವಲ್ಪ ಪೆಪ್ಪರ್ ಬೇಕು. ಪೆಪ್ಪರ್ ಕೂಡ ಒಂದು ಅರ್ಧ ಸಾಕು, ಜಾಸ್ತಿ ಖಾರ ಬೇಡ. ಇವಾಗ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರುಬೇಳೆನ ತೊಗೋತಾ ಇದ್ದೀನಿ. ಹೆಸರುಬೇಳೆ ಇದಕ್ಕೆ ನಾರ್ಮಲ್ ಬೇಳೆನೂ ಬೇಕಂದರೆ ಒಂದು ಸ್ವಲ್ಪ ಹಾಕೊಬೋದು, ಒಂದು 5 ಟೇಬಲ್ ಸ್ಪೂನ್ ಇರಲಿ. ಇವಾಗ ನಾರ್ಮಲ್ ಬೇಳೆನ ಒಂದೇ 1 ಟೇಬಲ್ ಸ್ಪೂನ್ ತೊಗೊತೀನಿ. ಈರುಳ್ಳಿ ಒಂದು ಹಾಕ್ತಾ ಇದ್ದೀನಿ. ಇವಾಗ ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ 2 ಬೌಲು, 1 ಬೌಲ್ ನೀರು ಸೊಪ್ಪು ತೊಗೊಂಡಿದ್ನಲ್ಲ, 2 ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ. ಅದೆಲ್ಲ ಮುಳುಗೋ ಅಷ್ಟು ನೀರು ಹಾಕಬೇಕು. ಹಾಕ್ಬಿಟ್ಟು ಒಂದು 3 ರಿಂದ 4 ವಿಜಿಲ್ ಬರ್ಸಿದ್ರೆ ಮುಗೀತು. ಅನ್ನ ಕೂಗ್ಸಿದ್ನಲ್ಲ, ಅದೇ ಇದಕ್ಕೆ ಏನೋ ಇದನ್ನು ಹಾಕಿದೆ, ಏನಿದು ಮುಚ್ಚಳ ಹಾಕಿದೆ. ಇದಕ್ಕೆ ಮತ್ತೆ ಇನ್ನೊಂದು ಇದಿದೆಯಲ್ಲ, ಇದಕ್ಕೂ 2 ಮುಚ್ಚಳ ಒಂದೇ. ಇವಾಗ ಇದು ಕೂಗೋ ಅಷ್ಟರಲ್ಲಿ ನಾನು ಕೌಶಿಕ್ಕೆ ಊಟ ತಿನ್ನಿಸ್ಬಿಡ್ತೀನಿ. ಆಮೇಲೆ ಸಿಗ್ತೀನಿ. ಬಾಯ್. ಇವಾಗ ಇದು ಬೆಂದಿದೆ, ಇದನ್ನು ರುಬ್ಕೋಬೇಕು. ರುಬ್ಕೊಂಡು ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ಚಟ್ನಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ರುಬ್ಬಬೇಕು. ರೊಟ್ಟಿನೂ ಕಲಸಿಕ್ಕಿದ್ದೀನಿ, ಸುಡಬೇಕು. ಇದು ಸ್ವಲ್ಪ ಏನೋ ತಣ್ಣಗಾಗಬೇಕು, ಆಮೇಲೆ ಇದನ್ನು ರುಬ್ಬಬೇಕು. ಇದೆಲ್ಲ ಮಾಡೋಕ್ಕೆ ಇವಾಗ ಮಿಕ್ಸಿ ಬೇಕು. ನಮ್ಮನೇಲಿ ಮಿಕ್ಸಿ ಇಲ್ಲ, ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ, ಅದೇ ಒಂದು ಸ್ವಲ್ಪ ಸೌಂಡ್ ಆಗ್ತೈತೆ. ಮಿಕ್ಸಿ ಇಲ್ಲ ಅಂದರೆ ಏನೂ ಕೆಲಸ ಮನೇಲಿ ಆಗೋದಿಲ್ಲ. ಇವಾಗ ಸದ್ಯಕ್ಕೆ ಮಿಕ್ಸಿ ಬೇಕು. ಮಿಕ್ಸಿನ ಪಕ್ಕದ ಮನೆಗೆ ಅವ್ರು ಇನ್ನೂ ಬಂದಿಲ್ಲ, ಪಕ್ಕದ ಮನೇಲಿ ಇಸ್ಕೊಬೇಕು. ಆಗಸ್ಟ್ 15th ಈ ಮಂತ್ ಆಫರ್ ಇರುತ್ತೆ. ಹೋಗ್ಬಿಟ್ಟು ಕ್ರೋಮಲ್ಲಿ ಬೈ ಮಾಡಲೇಬೇಕು. ಬೈ ಮಾಡೇ ಮಾಡ್ತೀನಿ. 15ನೇ ತಾರೀಕು ಹೋಗ್ಬಿಟ್ಟು ಆಫರ್ ಇರುತ್ತೆ ಅಂತ ಹೇಳಿದ್ದಾರೆ. ಅವತ್ತು ಹೋಗಿ ತೊಗೊಂಬರ್ಬೇಕು. ಒಂದು ಒಳ್ಳೆ ಸಖತ್ತಾಗಿರೋ ಫೀಚರ್ಗಳು ನೋಡಿ ಸ್ವಲ್ಪ ಚೆನ್ನಾಗಿರೋದಕ್ಕೆ ಅಪ್ಡೇಟ್ ಆಗಬೇಕು.
ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ, ಪಕ್ಕದ ಮನೆ ಮಿಕ್ಸಿನೇ ಗತಿ. ಇಲ್ಲಿ ಫಸ್ಟು ನಾನೇನು ಏನು ಸೂಪ್ ಮಾಡೋಕ್ಕೆ ಮಾಡಿದ್ನಲ್ಲ ಅದನ್ನೆಲ್ಲ ರುಬ್ಬೆತ್ತಿಟ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಬಟರ್ ಸ್ವಲ್ಪ ಎಣ್ಣೆ 2 ಹಾಕ್ಕೊಬೇಕು, ಇಲ್ಲಾಂದರೆ ಸ್ವಲ್ಪ ಸೀಕೊಂಡಿರೋ ಥರ ಆಗಿಬಿಡುತ್ತೆ. ಅದಾದಮೇಲೆ ರುಬ್ಬಿದ್ನಲ್ಲ ಆ ಒಂದು ಮಿಶ್ರಣನ ಹಾಕಿ ನೀರೆಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಬೇಕು. ನೀರು ಹಾಕಿದ್ಮೇಲೆ ಇದು ಎಕ್ಸ್ಟ್ರಾ ಮಸಾಲ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನಿಮ್ಮಿಷ್ಟ. ಇದಕ್ಕೆ ನಾನು ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ ಚಾಟ್ ಮಸಾಲ, ಒಂದು ಸ್ವಲ್ಪ ಧನಿಯಾ ಪೌಡರ್, ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಅಷ್ಟೇ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಮತ್ತು ಉಪ್ಪನ್ನ ಸೇರಿಸ್ಕೊಬೋದು, ಸ್ವಲ್ಪ ಅರಿಶಿನ ಪುಡಿ. ಅದಾದಮೇಲೆ ಚೆನ್ನಾಗಿ ಕುದಿಬೇಕು. ನೋಡ್ಕೊಳ್ಳಿ ಟೇಸ್ಟ್ ನಿಮಗೇನಾದ್ರೂ ಇನ್ನೂ ಸ್ವಲ್ಪ ಬೇಕು ಮಸಾಲ ಅಂತಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಇಲ್ಲ ಸ್ಕಿಪ್ ಮಾಡ್ಕೊಬೋದು. ಚೆನ್ನಾಗಿ ಒಂದು 2 ಕುದಿ ಕುದಿಸಿದ್ರೆ ಮುಗೀತು. ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಈ ಕಡೆ ರೊಟ್ಟಿ ಎಲ್ಲ ಮಾಡ್ಕೊತಾ ಇದ್ದೆ ಫಸ್ಟು ನಿಂಗೆ ಇದು ಸೂಪ್ ತಗೋ, ನೀನು ಟೇಸ್ಟೇ ಮಾಡಿಲ್ಲ ಇದು ತಗೋ, ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡು. ಏನೇನು ಹಾಕಿದ್ಯಾ ಈಗ? ಈ ಕಡೆ ಬಾ, ಕರೆಕ್ಟಾಗಿ ಕಾಣಿಸ್ತಲ್ಲ, ಆ ಕಡೆ ನೋಡಿ. ಏನಿದು? ಕುಡಿ. ಏನಿದು? ಇದು ಇದ್ರ ನುಗ್ಗೆ ಸೊಪ್ಪು ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಫಸ್ಟ್ ನಾನು ಕುದಿಯೋಕ್ಕಿಂತ ಮುಂಚೆ ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಕೊಟ್ಟಿದ್ದೆ. ಆವಾಗ ಇದು ಈ ಥರ ಇದೆ ಚೆನ್ನಾಗಿಲ್ಲ ಅಂತ ಅಂದ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಧನಿಯಾ ಪೌಡರ್, ಇದೆಲ್ಲ ನಿಂಬೆಹಣ್ಣು ಇದೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಕೊಟ್ಟನಲ್ಲ, ಸೊ ಆವಾಗ ಚೆನ್ನಾಗಿದೆ ಅಂದ್ಬಿಟ್ಟು ಕುಡ್ದ. ಮತ್ತು ಈ ಕಡೆ ರೊಟ್ಟಿ ಮತ್ತು ಪುಟ್ಟಂಗೆ ಏನೋ ಬೋಟಿ ಎಲ್ಲ ತೊಗೊಂಡು ಬಂದಿದ್ದೆ, ಸೊ ಬೋಟಿ ಎಲ್ಲ ಹಾಕೋ ಅಂತಂದ. ನಮ್ಮ ಪುಟ್ಟ ಜಾಸ್ತಿ ಊಟ ತಿನ್ನಬೇಕಾದ್ರೆ ಅವನಿಗೆ ಸೈಡ್ಸ್ಗಂತೂ ಇರಲೇಬೇಕು, ಏನಾದರೂ ಇರಲೇಬೇಕು. ಅವ್ನು ಸೈಡ್ಸ್ಗೆ ಇಲ್ಲ ಅಂದರೆ ಅವ್ನು ಊಟನೇ ತಿನ್ನಲ್ಲ. ಹಪ್ಳ, ಸಂಡಿಗೆ, ಈ ಥರ ಬೋಂಡ ಗೀಂಡ, ಇಲ್ಲಾಂದರೆ ಏನಾದರೂ ಒಂದು, ಅದು ಇದು ಅಂತ ಇಲ್ಲ, ಮಿಕ್ಚರ್ ಆಗಲಿ ಏನಾದರೂ ಒಂದು ಇರಲೇಬೇಕು. ಮೊದಲು ಜಾಸ್ತಿ ಚಿಪ್ಸ್ ತೊಗೊಂಬರ್ತಾಯಿದ್ದ, ಇವಾಗ ಚಿಪ್ಸ್ ಆ ಥರದ್ದೇನು ತೊಗೊಂಡು ಬರಲ್ಲ, ಏನಾದರೂ ಮನೆಯಲ್ಲೇ ಮಾಡ್ತೀವಿ. ಸರಿ ಅಂತಂದ್ಬಿಟ್ಟು ಆ ಕಡೆ ಸಂಡಿಗೆನೂ ಕೂಡ ಹಾಕ್ತಾಯಿದ್ದೆ. ಬೂಟಿ ಬರುತ್ತೆ ನೋಡಿ ಕಲರ್ದು, ಅದನ್ನು ಹಾಕ್ತಾಯಿದ್ದೆ. ಈ ಕಡೆ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ. ಇದು ಮಲ್ಟಿಗ್ರೇನ್ ರೊಟ್ಟಿ, ಇದು ಎಲ್ಲ ಥರ ಕಾಳುಗಳೂ ಇರುತ್ತೆ, ಸೊ ಅದರಲ್ಲಿ ಮಾಡೋವಂಥದ್ದು ಚೆನ್ನಾಗಿತ್ತು. ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೆ ಜೊತೆಗೆ, ಬರುತ್ತೋ ಬರಲ್ವೋ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಬಂದಿತ್ತು ಮಾತ್ರ. ರೊಟ್ಟಿಗೂ ಮತ್ತು ಚಟ್ನಿಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೀವು ಈ ಥರ ಕಾಂಬಿನೇಷನಲ್ಲಿ ತಿಂದಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ, ಮೊಸರು ಹಾಕ್ಕೊಂಡು ರೊಟ್ಟಿಗೆ ಚೆನ್ನಾಗಿರುತ್ತೆ. ಬಳಿಯೋ ರೊಟ್ಟಿ ಇದು ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಬಳಿಯೋ ರೊಟ್ಟಿ ಇಷ್ಟ ಆಗುತ್ತೆ, ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಕೆಲವೊಬ್ರಿಗೆ ಬಳಿಯೋ ರೊಟ್ಟಿ ಬರೋದೇ ಇಲ್ಲ, ಬಟ್ ಅದು ತುಂಬಾ ಈಸಿ. ನಾರ್ಮಲ್ ತಟ್ಟೋ ರೊಟ್ಟಿಗಿಂತ ಬಳಿಯೋ ರೊಟ್ಟಿನೇ ಈಸಿ ಅಂತಲೇ ಹೇಳ್ಬೋದು. ನೀವು ಎಷ್ಟು ಜನ ಬಳಿಯೋ ರೊಟ್ಟಿ ಮಾಡ್ತೀರಾ, ಇಲ್ಲ ತಟ್ಟೋ ರೊಟ್ಟಿ ಇಷ್ಟನಾ, ಯಾವ ರೊಟ್ಟಿ ಇಷ್ಟ ಕಾಮೆಂಟ್ ಮಾಡಿ ಹೇಳಿ. ಇನ್ನೊಂದು ಸತಿ ಬೇಕಂದರೆ ರೊಟ್ಟಿದೇನೆ ರೆಸಿಪಿ ಬೇಕಂತಂದರೆ ಒಂದು ಸತಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಾನು ಇನ್ನೊಂದು ಸತಿ ಯಾವಾಗಾದರೂ ನೀಟಾಗಿ ಆ ರೊಟ್ಟಿ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮತ್ತು ಒಂದೊಂದು ರೊಟ್ಟಿ ಬರೋಲ್ಲ, ಕಿತ್ತೋಗ್ಬಿಡ್ತವೆ. ಬಟ್ ಅದಕ್ಕೂ ಏನು ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿ ಕೇಳಿ. ಎಲ್ಲರದ್ದು ಊಟ ಇನ್ನೂ ಆಗಿರಲಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಒಂದು 9:30 ಏನೋ ಆಗಿತ್ತು ಅನಿಸುತ್ತೆ. ಎಲ್ಲ ನಾನು ಕೂಡ ಹಂಗೆ ರೊಟ್ಟಿ ತಿಂತಾಯಿದ್ದೆ. ಕೌಶಿಕ್ದು ಫಸ್ಟ್ ಊಟ ಆಗಿಬಿಟ್ಟಿತ್ತು, ನಮ್ಮ 3 ಜನದ್ದು ಇನ್ನೂ ಊಟ ಆಗಿರಲಿಲ್ಲ. ಹೆಂಗೋ ಒಟ್ಟಿನಲ್ಲಿ ಪಟ ಅಂತ ಎಲ್ಲ ಊಟ ಮಾಡಿಕೊಂಡು ಮಲ್ಕೊಬೇಕು. ಯಾಕಂದರೆ ಬೆಳಗ್ಗೆ ಪುಟ್ಟ ಬೇಗ ಎದ್ದೇಳ್ತಾನೆ, ಸೊ ಲೇಟ್ ಮಾಡ್ತು ಅಂದರೆ ಅವನಿಗೂ ಇದಾಗುತ್ತೆ. ಅದರಿಂದ ಇವತ್ತಿನ ಒಂದು ಸಿಂಪಲ್ ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ಬೇರೆ ಯಾವ ಥರ ವೀಡಿಯೋ ಬೇಕು ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು.